ಒಂದಾನೊಂದು ಕಾಲದಲ್ಲಿ ಚಿಕ್ಕ ಹಳ್ಳಿಯೊಂದರಲ್ಲಿ ಬಸವ ಎಂಬ ಮುದ್ದಾದ ಹುಡುಗನಿದ್ದ. ಬಸವನಿಗೆ ಪ್ರಕೃತಿ ಎಂದರೆ ತುಂಬಾ ಪ್ರೀತಿ. ಅವನು ಪ್ರತಿದಿನ ಹೂವುಗಳನ್ನು, ಮರಗಳನ್ನು, ಪ್ರಾಣಿಗಳನ್ನು ನೋಡುತ್ತಾ ಅವುಗಳ ಸೌಂದರ್ಯವನ್ನು ಆನಂದಿಸುತ್ತಿದ್ದನು. ಒಂದು ದಿನ ಬಸವನು ತನ್ನ ತಾತನೊಂದಿಗೆ ದೇವಸ್ಥಾನಕ್ಕೆ ಹೋದನು. ಅಲ್ಲಿ ತಾತನು ಬಸವಣ್ಣನವರ ಬಗ್ಗೆ ಕತೆಗಳನ್ನು ಹೇಳುತ್ತಿದ್ದನು. ಬಸವಣ್ಣನವರು ದೇವರ ಮೇಲಿನ ಪ್ರೀತಿಯನ್ನು ಜಗತ್ತಿಗೆಲ್ಲ ಹಂಚಿದ ಮಹಾನ್ ಸಂತ ಎಂದು ತಾತನು ಹೇಳಿದನು. ಬಸವನು ಬಸವಣ್ಣನವರ ಕತೆಗಳನ್ನು ಕೇಳಿ ತುಂಬಾ ಪ್ರಭಾವಿತನಾದನು. ಅಂದಿನಿಂದ ಬಸವನು ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ಪ್ರಾರಂಭಿಸಿದನು. ಅವನು ತನ್ನ ಪ್ರಾರ್ಥನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕೇಳಿಕೊಳ್ಳುತ್ತಿದ್ದನು. ಅವನು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಪ್ರೀತಿಸುತ್ತಿದ್ದನು ಮತ್ತು ಅವುಗಳಿಗೆ ಆಹಾರವನ್ನು ನೀಡುತ್ತಿದ್ದನು. ಒಂದು ದಿನ ಬಸವನು ಕಾಡಿನಲ್ಲಿ ನಡೆಯುತ್ತಿದ್ದಾಗ ಒಂದು ಮುಳ್ಳಿನ ಗಿಡದಲ್ಲಿ ಸಿಲುಕಿಕೊಂಡಿದ್ದ ಚಿಕ್ಕ ಪಕ್ಷಿಯನ್ನು ಕಂಡನು. ಬಸವನು ಎಚ್ಚರಿಕೆಯಿಂದ ಮುಳ್ಳುಗಳನ್ನು ತೆಗೆದು ಪಕ್ಷಿಯನ್ನು ಬಿಡಿಸಿದನು. ಪಕ್ಷಿಯು ಹಾರಿ ಹೋಗುವ ಮೊದಲು ಬಸವನಿಗೆ ಕೃತಜ್ಞತೆಗಳನ್ನು ಹೇಳಿತು. ಅಂದು ರಾತ್ರಿ ಬಸವನಿಗೆ ಒಂದು ಕನಸು ಬಿತ್ತು. ಕನಸಿನಲ್ಲಿ ಬಸವಣ್ಣನವರು ಬಸವನ ಮುಂದೆ ನಿಂತಿದ್ದರು. ಅವರು ಬಸವನಿಗೆ ನಗುತ್ತಾ, ಬಸವ, ನಿನ್ನ ಪ್ರೀತಿ ಮತ್ತು ಭಕ್ತಿ ನನಗೆ ತುಂಬಾ ಸಂತೋಷವನ್ನು ನೀಡಿದೆ. ನೀನು ನಿಜವಾದ ಭಕ್ತಯೇ ಎಂದು ಹೇಳಿದರು. ಬಸವನು ಎಚ್ಚರವಾದಾಗ ಅವನಿಗೆ ತುಂಬಾ ಸಂತೋಷವಾಯಿತು. ಅವನು ಬಸವಣ್ಣನವರನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದನು. ಅವನು ತನ್ನ ಜೀವನದುದ್ದಕ್ಕೂ ಪ್ರೀತಿ ಮತ್ತು ಭಕ್ತಿಯ ಹಾದಿಯಲ್ಲಿ ನಡೆದನು. ಕಥೆಯ ನೀತಿ: ಪ್ರೀತಿ ಮತ್ತು ಭಕ್ತಿ ದೇವರನ್ನು ತಲುಪುವ ಮಾರ್ಗಗಳು. ಎಲ್ಲಾ ಜೀವಿಗಳನ್ನು ಪ್ರೀತಿಸುವುದು ಮತ್ತು ಗೌರವಿಸುವುದು, ನಿಮ್ಮ ಹೃದಯವನ್ನು ಶುದ್ಧವಾಗಿಟ್ಟುಕೊಳ್ಳುವುದು